ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈಸಿಯಾಗಿ ಮಾಡೋ ದೋಸೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ. ನೈಟೆಲ್ಲ ನೆನೆಸಿಡೋದು ಬೇಡ, ಏನು ಬೇಡ. ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅಂತ ಎಲ್ರಿಗೂ ಒಂದ್ಸರಿ ತಲೆ ಹೊಡೆಯುತ್ತೆ. ಬೆಳಗ್ಗೆ ತಿಂಡಿ ಮಾಡೋದು, ಮಧ್ಯಾಹ್ನ ಸಾಂಬಾರು ಮಾಡೋದು, ಅದೇ ದೊಡ್ಡ ತಲೆ ಬಿಸಿ ನಮಗಂತೂ. ಅದು ವರ್ಕಿಂಗ್ ವುಮನ್ ಆಗಿಬಿಟ್ರೆ ಏನಾದರೂ ಒಂದು ಈಸಿಯಾಗಿ ಮಾಡ್ಕೊಂಬಿಡೋಣ ಅನಿಸುತ್ತೆ. ಆ ಥರ ನಿಮ್ಗೆ ಏನಾದರೂ ಈಸಿಯಾಗಿ ಮಾಡ್ಕೊಬೇಕಂದ್ರೆ ಈ ದೋಸೆ ಖಂಡಿತ ಟ್ರೈ ಮಾಡಿ. ಸಖತ್ ಈಸಿಯಾಗಿ ಒಂದು 5 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಜಸ್ಟು 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ನಾನು ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಉಪ್ಪಿಟ್ಟು ಮಾಡೋ ರವೆ ಏನಾದರೂ ತೊಗೋಬೋದು, ಬಟ್ ಚಿರೋಟಿ ರವೆಲಿ ಮಾಡಿದ್ರೆ ತುಂಬ ಚೆನ್ನಾಗಾಗೋದು. 1 ಕಪ್ಪಷ್ಟು ಅಂದರೆ ಈ ಕಪ್ಪಲ್ಲಿ ಅರ್ಧ ಇದೆ. ಅದಕ್ಕೆ ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ರುಬ್ಬಕ್ಕೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗುತ್ತೆ. ಮೇಲ್ಗಡೆ ಹಾಕೊಳ್ಳೋಕ್ಕಿಂತ ಈ ಥರ ರುಬ್ಬಕ್ಕೆ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ, ರವೆ ಮತ್ತು ಉಪ್ಪು ಹಾಕಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ನೋಡಿ, ಆ ರುಚಿನೇ ಬೇರೆ. ಇನ್ನು ನೀರು ಹಾಕ್ಕೊಳ್ತಿದ್ದೀನಿ. ನಾವು ದಪ್ಪ ದೋಸೆಗೆ ರುಬ್ಕೊತೀವಲ್ಲ ಆ ಥರ ರುಬ್ಕೊಬೇಕು. ತುಂಬ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ನಾನಿವಾಗ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ, ಇಷ್ಟೇ, ಇನ್ನೇನು ಹಾಕ್ತಿಲ್ಲ. ನೀವು ಬೇಕಿದ್ರೆ ಇದಕ್ಕೆ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕೋಬೋದು. ನಾನು ಅದೆಲ್ಲ ಏನೂ ಹಾಕಿಲ್ಲ, ಜಸ್ಟ್ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಆನಿಯನ್ ದೋಸೆ ಫ್ಲೇವರ್ ಬರುತ್ತೆ, ದಪ್ಪ ದೋಸೆ ಥರ ಫೀಲ್ ಬರುತ್ತೆ, ತುಂಬಾ ಚೆನ್ನಾಗುತ್ತೆ. ಅದು ನೈಟೆಲ್ಲ ನೆನೆಸಿಟ್ಟಿಲ್ಲ ಏನಿಲ್ಲ, ಹಾಗೇ ನೀವು ಒಂದೊಳ್ಳೆ ದಪ್ಪ ದೋಸೆ ಮಾಡ್ಕೊಬೋದು. ನೋಡಿ ಈ ಥರ ಬಂದಿದೆ ಹಿಟ್ಟು. ಈ ಥರ ಬರಬೇಕದು, ಫುಲ್ಲು ನೈಸ್ ಆಗಬೇಕು. ರವೆ ಥರ ಇರುತ್ತಲ್ಲ ಆ ಥರ ದೋಸೆ ಮಾಡೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಮತ್ತು ಇದೇನು ತುಂಬ ಹೊತ್ತೆಲ್ಲ ಇಡೋದೆಲ್ಲ ಏನು ಬೇಡ, ತಕ್ಷಣ ಮಾಡ್ಕೊಬೋದು. ನಾನಿವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತು ಇದನ್ನು ಬಿಟ್ಟರೆ ಸಾಕು, ಜಾಸ್ತಿ ಎಲ್ಲ ಎಂತ ಬಿಡೋದು ಬೇಡ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ದೋಸೆ ಅದಕ್ಕೇ ಇಟ್ಕೊಬೇಕು, ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೀರು ದೋಸೆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ದೋಸೆ ಅವಾಗ ಚೆನ್ನಾಗಾಗೋದಿಲ್ಲ. ದಪ್ಪ ದೋಸೆ ಥರನೇ ಹದ ಇಟ್ಕೊಂಡು, ಇಡ್ಲಿ ಅಥವಾ ದಪ್ಪ ದೋಸೆಗೆಲ್ಲ ನಾವು ಹಿಟ್ಟಿನ ಹದ ಇಟ್ಕೊತೀವಲ್ಲ ಆ ಥರ ಇಟ್ಕೊಬೇಕು. ನಾನು ಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ, ತುಂಬ ನೀರು ಹಾಕ್ಕೊಳ್ತಾ ಇಲ್ಲ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪೆಲ್ಲ ನೋಡ್ಕೋಬೋದು. ನಾನು ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಬೇಕಿದ್ರೆ ಮತ್ತೆ ಉಪ್ಪು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರವೆ ಅಂತ ಅನ್ಸೋದೇ ಇಲ್ಲ. ನಾವೆಲ್ಲೋ ಮಿಕ್ಸಿ ಮಾಡಿಕೊಂಡು ಅಂದರೆ ಅಕ್ಕಿ ನೆನೆಸಿಟ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ, ಆ ಥರ ಆಗುತ್ತೆ. ಇವಾಗ ಹಿಟ್ಟೇನೋ ರೆಡಿ ಇದೆ. ಇದ್ರ ಜೊತೆಗೆ ಒಂದೊಳ್ಳೆ ಚಟ್ನಿ ಮಾಡ್ಕೊಬೇಕಲ್ವ. ಸೊ ನಾನು ಇದ್ರ ಜೊತೆಗೆ ಕೆಂಪು ಚಟ್ನಿ ಮಾಡ್ಕೊತೀನಿ. ಆ ಚಟ್ನಿನೂ ಅಷ್ಟೇ ತುಂಬ ಟೇಸ್ಟಿ ಆಗುತ್ತೆ. ಸಖತ್ ಈಸಿ ಆ ಚಟ್ನಿನೂ ಮಾಡೋದು. ಸೊ ಚಟ್ನಿ ಮಾಡೋ ತನಕ ಇದನ್ನು ಮುಚ್ಚಿ ಹಾಗೆ ಇಟ್ಕೊತೀನಿ. ಒಂದು 5 ನಿಮಿಷ ಚಟ್ನಿ ಮಾಡೋಕ್ಕೆ ಬೇಕು. ಅಲ್ಲಿ ತನಕ ಇದನ್ನು ಹಾಗೆ ಬಿಟ್ಟರೆ ಆಯ್ತು, ಅಷ್ಟೇ. ಅಷ್ಟೊತ್ತು ಬಿಟ್ಟರೆ ಸಾಕು. ಇನ್ನು ಒಂದು ತವ ಇಟ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶೇಂಗಾ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ಕೆಂಪು ಚಟ್ನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಇಷ್ಟೇ. ಮತ್ತು ಇದಕ್ಕೆ ಒಣ ಮೆಣಸು, ಕೆಂಪು ಮೆಣಸು ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದಿಷ್ಟು ಫ್ರೈ ಆಗೋ ತನಕ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊತೀನಿ. ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೋಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಇದೊಂದು 1 ನಿಮಿಷದಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಫ್ಲೇವರ್ ಎಲ್ಲ ಹೋಗಬೇಕಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಲ್ರೆಡಿ ಇದಿಷ್ಟು ಫ್ರೈ ಆಗಿತ್ತು. ಒಣ ಮೆಣಸು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಹಸಿ ಫ್ಲೇವರ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ನಾನು ಟೊಮೆಟೊ ಎಲ್ಲ ಸ್ವಲ್ಪ ದೊಡ್ಡಕ್ಕೇ ಹೆಚ್ಕೊಂಡಿದ್ದೀನಿ, ಹೆಂಗಿದ್ರು ಮಿಕ್ಸಿ ಮಾಡ್ಕೊಳ್ಳೋದಲ್ಲ ಅಂತ. ಉಪ್ಪು ರುಚಿಗೆ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಅದಕ್ಕೆ ಟೊಮೆಟೊ ದೊಡ್ಡಕ್ಕೆ ಹೆಚ್ಚಿರೋದು, ಬೇಗ ಫ್ರೈ ಆಗಲಿ ಅಂತ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿ ಅಂತೂ ತುಂಬ ಚೆನ್ನಾಗಾಗುತ್ತೆ. ಕೆಂಪು ಚಟ್ನಿ ಎಲ್ಲ ನಿಮಗೆ ಹೊರಗಡೆ ಸಿಗತ್ತಲ್ಲ ಅದೇ ಟೇಸ್ಟ್ ಆಗುತ್ತೆ. ಕಲರ್ ಜಾಸ್ತಿ ಬೇಕಂದರೆ ಒಣ ಮೆಣಸು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇವಾಗ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತವಕ್ಕೆ ಆಯಿಲ್ ಹಚ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪನಾದರೂ ಹಾಕೋಬೋದು. ನಾನು ಫಸ್ಟಿಗೆ ಇದು ಕಬ್ಬಿಣದ ತವ ಅಲ್ವಾ, ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಳ್ತಿದ್ದೀನಿ. ನೀವು ನಾನ್ ಸ್ಟಿಕ್ ಆದರೆ ಆಯಿಲ್ ಹಚ್ಕೊಂಡೇನಾದರೂ ಮಾಡ್ಬೋದು. ಒಟ್ಟಿಗೆ 2 ದೋಸೆ ಮಾಡ್ಕೋಬೋದು. ತವ ಎಷ್ಟು ದೊಡ್ಡ ಇರುತ್ತೋ ಅಷ್ಟು ದೊಡ್ಡ ದೋಸೆ ಮಾಡ್ಕೊಬೋದು. ನಾನು ಫಸ್ಟಿಗೆ 2 ದೋಸೆ ಮಾಡಿದೆ, ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಒಂದೊಂದೇ ಮಾಡಿಕೊಂಡೆ. ನೀವು ಬೇಕಿದ್ರೆ 2 3 ದೋಸೆ ಎಲ್ಲ ಹಾಕೋಬೋದು. ಅಂದರೆ ಸೈಜ್ ಸಣ್ಣಕ್ಕೆ ಮಾಡಿಕೊಂಡ್ರೆ ಟೈಮ್ ಇದ್ದರೆ ನಿಧಾನಕ್ಕೆ ಸಣ್ಣದು ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಟೈಮ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಒಂದೊಂದೇ ದೋಸೆ ಮಾಡ್ಕೊಬೋದು. ಆದರೆ ಸಣ್ಣ ದೋಸೆ ಮಾಡಿದ್ರೇ ಇದು ಚೆನ್ನಾಗಾಗತ್ತೆ. ನೋಡಿ ಇದಿವಾಗ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಎತ್ಕೊಂಬರುತ್ತೆ, ಒಂದು ಸ್ವಲ್ಪನೂ ಇಟ್ಕೊಳ್ಳಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಚೆನ್ನಾಗಾಗತ್ತಾ ಅಂತ. ನಾನಂತೂ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಇದಿವಾಗ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ನೀವು ಬೇಕಿದ್ದರೆ ಮೇಲ್ಗಡೆ ಎಳ್ಳಾದರೂ ಹಾಕ್ಕೋಬೋದು ಅಥವಾ ಹಸಿಮೆಣಸು ಈರುಳ್ಳಿ ಅದನ್ನೆಲ್ಲ ಮತ್ತೆ ಬೇಕಿದ್ರೂ ಹಾಕ್ಕೋಬೋದು. ನಾನು ಆಲ್ರೆಡಿ ಮಿಕ್ಸಿ ಮಾಡೋಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೆ ಅಲ್ವಾ, ಮತ್ತೇನು ಈರುಳ್ಳಿ ಎಲ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ಮೇಲ್ಗಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣಬೇಕಂದ್ರೆ ಅದೆಲ್ಲ ಹಾಕ್ಕೋಬೋದು. ಇವಾಗ 2 ದೋಸೆ ರೆಡಿಯಾಗಿದೆ. ಒಂದು ಸರಿ 2 ಮಾಡಿದೆ, ಆಮೇಲೆ ನೋಡೋಣ ಇನ್ನು ಒಂದೇ ಮಾಡಿ ನೋಡೋಣ ಅಂತ ಹೇಳಿ ಒಂದು ಮಾಡೋಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ತವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾರ್ಮಲ್ ನಾವು ದೋಸೆ ಎಲ್ಲ ಹಾಕ್ಕೊಳ್ತೀವಲ್ಲ ಅದೇ ಥರ ತುಂಬ ಚೆನ್ನಾಗಿ ಎತ್ಕೊಂಬರುತ್ತೆ. ನಾವು ನಾರ್ಮಲ್ ಮಾಡೋ ದೋಸೆನಾದರೂ ಒಂದೊಂದ್ಸರಿ ತಳ ಹಿಡಿದ್ಬಿಡತ್ತೇನೋ, ಇದೊಂಚೂರು ಹಿಡ್ಕೊಳ್ಳಲ್ಲ, ಹಾಗೆ ಎತ್ಕೊಂಬರುತ್ತೆ. ಕುಕ್ ಆಗ್ತಿದ್ದಂಗೆ ಬಂದುಬಿಡತ್ತೆ. ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆ ಕಡೆ 2 ನಿಮಿಷ ಈ ಕಡೆ 2 ನಿಮಿಷ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ದೋಸೆ ತಿಂದಂಗೆ ಫೀಲ್ ಆಗುತ್ತೆ, ದಪ್ಪ ದೋಸೆ ತಿಂದಂಗೆ ಫೀಲ್ ಆಗುತ್ತೆ. ಇದಿವಾಗ ರೆಡಿಯಾಗಿದೆ ದೋಸೆ. ಅದ್ರ ಜೊತೆಗೆ ಕೆಂಪು ಚಟ್ನಿನೂ ಮಾಡ್ಕೊಂಡಿದ್ದೆ, ಅದನ್ನು ರೆಡಿಯಾಗಿದೆ. ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರ್ತೀವಿ. ಆವಾಗಂತೂ ಇದನ್ನು ಮಾಡ್ಕೊಂಡು ತಿನ್ಬೋದು. ವೀಕ್ಲಿ ಒನ್ಸ್ ಅಂತೂ ಆರಾಮಾಗಿ ನಾವು ವೀಕ್ಲಿ ಒನ್ಸ್ ಏನೇನು ತಿಂಡಿ ಮಾಡೋದು ಅಂತ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಜೊತೆಗೆ ಇದು ಆರಾಮಾಗಿ ಆ್ಯಡ್ ಮಾಡ್ಕೊಬೋದು. ಅಷ್ಟು ಚೆನ್ನಾಗಾಗತ್ತೆ. ಒಂದೇ ಥರ ದೋಸೆ ಇಡ್ಲಿ ಎಲ್ಲ ತಿಂದು ಬೋರ್ ಆಗಿದ್ದರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ಸಖತ್ ಡಿಫ್ರೆಂಟ್ ಅಂತಲೂ ಅನಿಸುತ್ತೆ, ಸಖತ್ ಈಸಿಯಾಗೂ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಆಗುತ್ತೆ. ನೀವೂ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನಾನು ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬ್ರೇಕ್ಫಾಸ್ಟ್ ರೆಸಿಪೀಸು, ರಸಮ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಈಸಿಯಾಗಿ ಮನೇಲೇ ಮಾಡ್ಕೊಳ್ಳೋಂಥದ್ದು. ಅದೆಲ್ಲ ನೀವು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.